ಸಿದ್ಧರಿಗೆ ಸಿದ್ಧರು ಬೂದಿ ಸಿದ್ಧರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದು ಒಂದು ವನಸ್ಪತಿ ಗಿಡ, ನಮ್ಗೆ ಅಪರೂಪವಾದಂಥ ಗಿಡ. ಹಿಂದೆ ಪರಮ ರಾಮಕೃಷ್ಣ ಅವರು ಇದನ್ನು ಜಪಮಾಲೆಯಾಗಿ ಬಳಸ್ತಿದ್ದಂಥ ಇದು ಅಪರೂಪವಾದಂಥದ್ದು. ನಮ್ಮ ಸರ್ಚಿಂಗ್ ಮಾಡಿದಾಗ ಇವತ್ತು ಒಂದು ಮೂಲಿಕೆ ಸಿಕ್ಕಿದೆ. ಇದರಿಂದ ನೋಡಿ, ಇದು ಈ ಗಿಡ ಹೀಗಿರುತ್ತೆ ವೀಕ್ಷಕರೇ. ಇದರ ಬೀಜ, ಇದನ್ನು ಜಪಮಾಲೆ ಅಂತ ಕರೀತಾರೆ ನೋಡಿ. ಇದನ್ನು ಜಪಮಾಲೆ ಅಂತ ಕರೀತಿದ್ದಾರೆ. ಹಾಗೆ ಇದನ್ನ ವೈಜಯಂತಿ ಅಂತಲೂ ಕೂಡ ಕರೀತಿದ್ದಾರೆ ವೀಕ್ಷಕರೇ. ಇದನ್ನು ಒಂದು ನೆಗೆಟಿವ್ ರಿಮೂವ್ ಮಾಡೋಕ್ಕಾಗಿ ಅಥವಾ ನಮ್ಮ ಯಾವುದಾದ್ರು ಸಿದ್ಧಿ ಸಾಧಿಗಳು ಮಾಡೋಕ್ಕಾಗಿ ಇದನ್ನು ಜಪಮಾಲೆ ಮಾಡಿ ಹಾಕ್ಬೋದು. ಪ್ರಕೃತಿಗೆ ಅದಾಗಿದ್ದೇ ಒಂದು ಹೋಲಾಗಿರುತ್ತಾ ಆ ರೀತಿ ಮಣಿ ಇದು ಅಪರೂಪವಾದಂಥ ಮಣಿ ಇವತ್ತು ನಮಗೆ ಒಂದು ಅದೃಷ್ಟವಾಗಿ ಸಿಕ್ಕಿದೆ ನೋಡಿ. ಇದು ಹಸಿರಾಗಿದೆ ಮತ್ತು ಇದು ಬೂದು ಬಣ್ಣ ಇದೆ, ನೀಲಿ ಬಣ್ಣನೂ ಕೂಡ ಕಾಣ್ತಾಯಿದೆ ವೀಕ್ಷಕರೇ. ಇದನ್ನು ಒಂದು ನಮಗೆ ಸಿಕ್ಕಿರೋ ಒಂದು ಅದೃಷ್ಟ ಅಂತ ಹೇಳ್ತಿದ್ದೀನಿ. ಹಾಗೆ ಈ ಗಿಡದಿಂದ ಹಲವಾರು ಉಪಯೋಗ ಇದೆ. ನಾವು ಯಾವ ರೀತಿ ಸಿದ್ಧಿ ಸಾಧಿಗಳು ಮಾಡ್ಕೋಬೋದು ವೀಕ್ಷಕರೇ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತಿದ್ದೇನೆ. ಧನ್ಯವಾದಗಳು. ವೈಜಯಂತಿ ಮಾಲೆ ಅಂತ ಇದೆ. ಕೃತಕವಾಗಿ ಇದರಲ್ಲೇ ಹೋಲಿರ್ತದೆ. ಇದನ್ನು ನಾವು ಬ್ಯಾಸ್ಲೈಟಾಗಿ ನಮ್ಮ ಕೈಗೆ ಹಾಕೊಂಡ್ರೆ ನೆಗೆಟಿವ್ ರಿಮೂವ್ ಆಗುತ್ತೆ ವೀಕ್ಷಕರೇ. ನೋಡಿ, ಇಂದ ಪರಮ ಸಿದ್ಧರುಗಳು ಬಳಸ್ತಿದ್ದಂಥ ಇದೊಂದು ಮಾಲೆ, ಜಪಮಾಲೆ. ಇದು ನಮ್ಮ ಕರ್ನಾಟಕದಲ್ಲಿ ಅಪರೂಪವಾದ ಈಶಾನ್ಯ ದಿಕ್ಕಿನಲ್ಲಿ ನಮಗೆ ಸಿಕ್ಕಿರೋಂಥ ಇದು ಮೂಲಕ್ಕೆ ನಮ್ಮ ಸ್ನೇಹಿತರು ಇದನ್ನ ತಿಳಿಸಿದರು ನೋಡಿ. ಇದೇ ಅದು. ಈ ಮಾಲೆಯನ್ನು ಹಾಕಿ ನಾವು ಯಾವುದಾದ್ರು ಒಂದು ಮಂತ್ರಗಳನ್ನು ಸಿದ್ಧಿ ಮಾಡ್ಕೋಬೋದು. ಅಥವಾ ಒಂದು ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಒಳ್ಳೊಳ್ಳೆ ಸಿದ್ಧಿಗಳನ್ನು ಮಾಡ್ಬೋದು. ಅಥವಾ ಯಾವಾಗಲೂ ಇದನ್ನು ನಮ್ಮ ಶರೀರದಲ್ಲಿ ಧರಿಸ್ಕೊಂಡ್ರೆ ನೆಗೆಟಿವ್ ರಿಮೂವ್ ಆಗುತ್ತಾ, ಒಂದು ಅತ್ಯುತ್ತಮವಾದ ಫಲವನ್ನು ಕೊಡುತ್ತಾ ಅಂತ ಹೇಳ್ತಾ, ನಾನು ಈ ವಿಡಿಯೋ ಮುಖಾಂತರ ಮತ್ತೊಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಇನ್ನೂ ಒಂದು ನಾನಾ ಥರ ವಿಚಾರಗಳಿವೆ ತಿಳಿಸ್ತಿದ್ದೀನಿ ವೀಕ್ಷಕರೇ. ಧನ್ಯವಾದಗಳು.